ಬಿಗ್ ಬ್ಯಾಂಗ್ ಸಿದ್ಧಾಂತ ಮತ್ತು ಥಿಯರಿ ಆಫ್ ಎವಲ್ಯೂಷನ್ ವಿಕಾಸದ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಂತ ಒಬ್ಬರು ನಾಸ್ತಿಕರಿದ್ದರು. ಅವರು ತಮಗೆ ಸಿಗುವ ಅವಕಾಶಗಳಲ್ಲಿ ತಮ್ಮ ಆಲೋಚನೆಗಳನ್ನು ಹೇಳಲು ಸಂತೋಷಿಸುತ್ತಿದ್ದರು. ಒಂದು ದಿನ ಅವರು ತಮ್ಮ ಭಕ್ತಿಹೀನ ಆಲೋಚನೆಗಳ ಬಗ್ಗೆ ಹೇಳುತ್ತಾ, ನಾವು ಮಂಗನಿಂದ ಬಂದಿದ್ದೇವೆ ಎಂದು ಹೇಳಿದಾಗ ಒಬ್ಬ ವಿದ್ಯಾರ್ಥಿ ಎದ್ದು, ಮಂಗಗಳು ಎಲ್ಲಿಂದ ಬಂದವು ಸರ್ ಎಂದು ಕೇಳಿದನು. ಮಂಗಗಳು ಆರಂಭದಲ್ಲಿ ಟ್ಯಾಡ್ ಪೋಲ್ಗಳಿಂದ, ಅಂದರೆ ಗೋಧಿ ಮೊಟ್ಟೆ ವಿಕಸನಗೊಂಡಿದೆ ಎಂಬ ಆಲೋಚನೆಯನ್ನು ಹೇಳಿದರು. ಇವುಗಳು ಎಲ್ಲಿಂದ ಬಂದವು ಎಂದು ಆ ವಿದ್ಯಾರ್ಥಿ ಮತ್ತೆ ಕೇಳಿದನು. ವಿವರಣೆಗಳು ಹೆಚ್ಚಿದಂತೆ ಅವುಗಳು ಎಲ್ಲಿಂದ ಬಂದವು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡವು. ಅಂತಿಮವಾಗಿ ಅದು 2 ದ್ರವ್ಯರಾಶಿಯ ದೊಡ್ಡ ಸ್ಫೋಟದಿಂದ ಆರಂಭವಾಯಿತು ಎಂದು ಪ್ರೊಫೆಸರ್ ಹೇಳುವವರೆಗೆ ಅದು ಮುಂದುವರೆಯಿತು. ತಿರುಗಿ ಆಗ ವಿದ್ಯಾರ್ಥಿ ಅವೆರಡು ಎಲ್ಲಿಂದ ಬಂದಿತು ಎಂದು ಕೇಳಿದನು. ಪ್ರೊಫೆಸರ್ ತಾಳ್ಮೆಯು ಈಗಾಗಲೇ ಕುಂದಿತು. ಆಗ ಅವರು ಸುಮ್ಮನೆ ತಮ್ಮ ಕೈಗಳನ್ನು ಎತ್ತಿ ಆಕಾಶದ ಕಡೆಗೆ ತೋರಿಸಿದರು. ವೈಜ್ಞಾನಿಕ ಉತ್ತರ ಸಿಗದೇ ಇದ್ದರಿಂದ ಅವರು ನಂಬಿಕೆಯನ್ನು ಹೊಂದುವುದು ಸುಲಭವೆಂದು ನಿರ್ಧರಿಸಿದರು. ದೇವರ ಅಸ್ತಿತ್ವವು ಸತ್ಯವಾಗಿರುವುದೇ ನಾವು ಆತನನ್ನು ನಂಬಲು ಕಾರಣವಾಗಿದೆ. ವಾಸ್ತವವಾಗಿ ಆತನ ಅಸ್ತಿತ್ವವನ್ನು ಸಾಬೀತುಪಡಿಸುವ ಒಂದು ಖಚಿತವಾದ ಮಾರ್ಗವೆಂದರೆ ದೇವರ ಮಾರ್ಗಗಳನ್ನು ಅನುಸರಿಸುವುದಾಗಿದೆ. ಶ್ರೇಣಿ ಅಥವಾ ಸಂದರ್ಭಗಳನ್ನು ಲೆಕ್ಕಿಸದೆ ಜನರಿಗಾಗಿ ನಿಮ್ಮ ಪ್ರೀತಿ, ಕರ್ತವ್ಯಕ್ಕೆ ಬದ್ಧವಾಗಿರುವ ನಿಮ್ಮ ವೈಯಕ್ತಿಕ ಸಾಕ್ಷಿ ಪ್ರಬಲ ಸಾಧನವಾಗಿದೆ. ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅದರಲ್ಲಿ ಪ್ರಕಟವಾಗಿದೆ. ದೇವರು ಅದನ್ನು ಅವರಿಗೆ ತಿಳಿಯಪಡಿಸಿದ್ದಾನೆ ಎಂದು ಬೈಬಲ್ ಹೇಳುತ್ತದೆ. ಹೀಗಾಗಿ ನೀವು ಮಾಡುವ ಮತ್ತು ಹೇಳುವ ಎಲ್ಲದರಲ್ಲೂ ಇತರರು ನಿಮ್ಮಲ್ಲಿ ದೇವರನ್ನು ಕಾಣಲಿ.